ಯಾಕೆ ಅಳ್ತಾ ಇದೀಯ? ಜೀವನ ಪೂರ್ತಿ ಹೆಗಲಾಗಿರ್ತೀನಿ ನಿನ್ನಂತೆ, ಬಟ್ ಇವತ್ತಿಂದ ನಿನ್ನೆರಳಾಗಿರ್ತೀನಿ. ಈ ಸೂರಜ್ ಸತ್ರು, ಸೂರಜ್ ಆತ್ಮ ಮಾತ್ರ ಕಿರಣ್ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ. ನೇರವಾಗಿ ವಿಷಯಕ್ಕೆ ಬರೋಣ. ನೀವೆಲ್ಲರೂ ರಾಜ್ಯದ ಮುಖ್ಯಮಂತ್ರಿ ವಿಶ್ವನಾಥ್ ಅವರು ಭ್ರಷ್ಟಾಚಾರಿಗಳು, ಅಧಿಕಾರ ಲಾಲಸೆಯುಳ್ಳ ವ್ಯಕ್ತಿ ಅಂತ ಆರೋಪ ಮಾಡ್ತಾ ಇದ್ದೀರಿ. ಇದಕ್ಕೆ ನಿಮ್ಮಲ್ಲಿ ಬಲವಾದ ಸಾಕ್ಷಿ ಪುರಾವೆಗಳೇನಾದರೂ ಇದ್ರೆ ಅದನ್ನೆಲ್ಲ ಇಲ್ಲಿ ಹಾಜರುಪಡಿಸಿ. ಅದಕ್ಕೂ ಮೊದಲು ನಾನದೊಂದು ಮಾತು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳೇನಾದರೂ ಇದ್ರೆ ಅದನ್ನ ನಿಮ್ಮಲ್ಲೇ ಪರಿಹರಿಸಿಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ವಿಶ್ವನಾಥ್ ಅವರು ರಾಜ್ಯದ ಜನತೆಯ ಪ್ರೀತಿ ವಿಶ್ವಾಸವನ್ನ ಗಳಿಸಿದಂತವ್ರು. ಅದೇ ಸರ್ ಟ್ರಾಜಿಡಿ. ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ನಟರು, ಅವರ ನಟನೆಯಿಂದ ಎಲ್ರಿಗೂ ಮೋಸ ಮಾಡ್ತಾ ಇದ್ದಾರೆ. ನೋಡಿ, ನಾನು ಈ ಮೊದಲೇ ಹೇಳಿದ್ದೀನಿ, ಒಂದು ವೇಳೆ ಅವರು ಮೋಸ ಏನಾದರೂ ಮಾಡಿದ್ರೆ ಸಾಕ್ಷಿ ಪುರಾವೆಗಳನ್ನ ಒದಗಿಸಿ. ಪ್ರೂಫ್ ಏನು ಸರ್? ಆ ಮಹಾಪುರುಷನ ಶ್ರೀಮತಿ ಇಲ್ಲೇ ಆಸೀನರಾಗಿದ್ದಾರೆ. ಅಕ್ಕ, ಅವ್ರ ಕಲ್ಯಾಣ ಗುಣನ ಶುರು ಹಚ್ಚಿ. ಸರ್, ಯಾವುದೇ ಹೆಣ್ಣು ತನ್ನ ಗಂಡನ ಬಗ್ಗೆ ಸುಳ್ಳು ಹೇಳೋದಕ್ಕೆ ಇಷ್ಟಪಡಲ್ಲ. ಆದ್ರೆ ಈ ರಾಜ್ಯ ರಾವಣ ರಾಜ್ಯ ಆಗ್ಬಾರ್ದು ಅಂತ ನಾನ್ ನಿಜ ಹೇಳ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಎಂತ ಭ್ರಷ್ಟ ರಾಜಕಾರಣಿ ಅನ್ನೋದಕ್ಕೆ ಬಂದ 6 ತಿಂಗಳಿಗೆ ಅರ್ಧ ರಾಜ್ಯನ ಲೂಟಿ ಮಾಡಿದ್ದಾರೆ. ಪೀಣ್ಯದಲ್ಲಿ 2 ಕೋಟಿ ರೂಪಾಯಿ ಬೆಲೆ ಬಾಳೋ ಜಮೀನು, ಯಶವಂತಪುರದಲ್ಲಿ 10 ಕೋಟಿ ರೂಪಾಯಿ ಬೆಲೆ ಬಾಳೋ ಅಪಾರ್ಟ್ಮೆಂಟ್ಸ್, ಹೊಸೂರಿನಲ್ಲಿ 150 ಎಕರೆ ತೋಟ, ಸಾಗರದಲ್ಲಿ 600 ಎಕರೆ ಅಡಿಕೆ ತೋಟ, ಹೀಗೆ ಇನ್ನೂ ಬೇಕಾದಷ್ಟು ಮಗನ ಹೆಸರಲ್ಲಿ ಮಾಡಿದ್ದಾರೆ. ಸರ್, ಯಾವತ್ತಿದ್ರು ಇದೆಲ್ಲ ಸರ್ಕಾರಕ್ಕೆ ಸೇರ್ಬೇಕಾಗಿರೋ ಸೊತ್ತು. ತಾವು ದಯಮಾಡಿ ಇದನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಬರೀ ಅಷ್ಟೇ ಅಲ್ಲ ಸರ್, ಒಂದೊಂದು ಫೈಲು ಸ್ಯಾಂಕ್ಷನ್ ಆಗಿ ಟೇಬಲ್ ಇಂದ ಹೊರಗೆ ಬರಬೇಕಾದ್ರೆ ಎಷ್ಟೆಷ್ಟು ಲಂಚ ಹೊಡೆದಿದ್ದಾರೆ ಅನ್ನೋದಕ್ಕೆ ಎಲ್ಲಾ MLAಗಳು ಸಾಕ್ಷಿ ಸಮೇತ ಪ್ರಿಪೇರ್ ಮಾಡಿರೋ ಈ ಫೈಲು ತಮಗೆ ಸಾಕು ಅಂತ ಕಾಣಿಸುತ್ತೆ. ಡೆಪ್ಯೂಟಿ CM ಆಗಿರೋ ಮಾನ್ಯ ಶ್ರೀ ಕೃಷ್ಣಪ್ಪ ರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು ಅಂತ ಕೋರ್ತಾ ಎಲ್ಲಾ MLAಗಳು ಸೇರಿ ವಿಶ್ವಾಸ ಪಡಿಸಿರೋ ಈ ಪತ್ರವನ್ನ ನೀಡ್ತಾ ಇದೀವಿ ಸರ್. ದಯವಿಟ್ಟು ಮನ್ನಣೆ ಮಾಡಬೇಕು. ನೋಡಿ, ನೀವು ಕೊಟ್ಟಿರೋ ಪುರಾವೆಗಳನ್ನ ಪರಿಶೀಲನೆ ಮಾಡಿ ಸಂವಿಧಾನಕ್ಕೆ ಅನುಗುಣವಾಗಿ ಏನು ಕ್ರಮ ತೆಗೆದುಕೊಳ್ಬೇಕೋ ಅದನ್ನು ತೀರ್ಮಾನ ಮಾಡ್ತೀವಿ. ಯಾಕಮ್ಮ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಎಲ್ಲ ಆಗೋಯ್ತು, ಇನ್ನು ಏನ್ ಸಾಧಿಸೋದಿಕ್ಕೆ ನೀನ್ ಡ್ಯೂಟಿಗೆ ಹೋಗ್ತಿದ್ಯಾ ಅಂತ ಕೇಳೋದಿಕ್ ನಿಂತಿದ್ಯಮ್ಮ. ಚಿನ್ನ ಎಷ್ಟು ಗಟ್ಟಿ ಅಂತ ಬೆಂಕಿ ಹೇಗ್ ಪರೀಕ್ಷೆ ಮಾಡುತ್ತೋ ಹಾಗೆ ನೀನ್ ಎಷ್ಟು ಧೈರ್ಯಶಾಲಿ ಅಂತ ನೋಡೋಕೆ ಆ ದೇವ್ರು ಸಂಕಟಗಳನ್ನ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ಪ್ರೀತಿನ ಕಳ್ಕೊಂಡು ಸಪ್ತಪದಿ ತುಳಿಬೇಕಾದ ಸಮಯದಲ್ಲಿ ಮದುವೆ ಆಗೋ ಗಂಡನ್ನ ಕಳ್ಕೊಂಡಿದ್ರು ಕೂಡ ಏನೂ ಆಗ್ದವಳ ಹಾಗೆ ಆ ಕರ್ತವ್ಯನೇ ದೇವ್ರು ಅಂತ ನಂಬಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇರೋ ಒಬ್ಬ ಪೊಲೀಸ್ ಆಫೀಸರ್ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮಮ್ಮಿ, ನೀನ್ ಹೋಗಿ ನನ್ಗೆ ನೋ, ಯು ಆರ್ ಮೈ ಇನ್ಸ್ಪಿರೇಷನ್. ಎಸ್, ನೋಡಿ, ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ ನೀವು ನಿರಪರಾಧಿ ಅಂತ. ಆದ್ರೆ ನಿಮ್ಮವರೇ ನಿಮ್ಮನ್ನ ಕೆಡ್ಡದಲ್ಲಿ ಕೆಡವೋದಿಕ್ಕೆ ವ್ಯವಸ್ಥಿತವಾಗಿರತಕ್ಕಂತ ವ್ಯೂಹ ರಚನೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಯು ಆರ್ ಟ್ರಾಪ್ಡ್. ಮನುಷ್ಯತ್ವದ ದೃಷ್ಟಿಯಿಂದ ನಾನು ಇದನ್ನು ಒಪ್ಕೊಳ್ಳದೆ ಹೋದ್ರು ಸಂವಿಧಾನದ ದೃಷ್ಟಿಯಿಂದ ಕ್ರಮ ತೆಗೆದುಕೊಳ್ಳಲೇಬೇಕಾಗತ್ತೆ. ಒಂದು ವೇಳೆ
ನೀವು ಈ ಅಪವಾದಗಳನ್ನ ಎದುರಿಸಿಯೂ ಮುಂದುವರಿತೀನಿ ಅನ್ನೋದಾದ್ರೆ ಅವರು ನಾಳೆ ಸೆಷನ್ಸ್ ನಲ್ಲಿ ನಿಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡುವಾಗ ಯು ವಿಲ್ ಬಿ ಇನ್ ಎ ವೆರಿ ಆಕ್ವರ್ಡ್ ಪೊಸಿಷನ್ ಅಂಡ್ ಯು ಆರ್ ಫೋರ್ಸಿಂಗ್ ಮೀ ಆಲ್ಸೋ ಇನ್ ಎ ವೆರಿ ಎಂಬರಾಸಿಂಗ್ ಸಿಚುವೇಶನ್. ಅಧಿಕಾರಕ್ಕೋಸ್ಕರ ನಾನು ಸಿಎಂ ಆಗ್ಲಿಲ್ಲ ಸರ್. ನಮ್ಮೂರಿಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದಮೇಲೆ ನನಗೆ ಸಿಎಂ ಪಟ್ಟ ಬೇಕಾಗಿಲ್ಲ. ನಾನು ರಾಜೀನಾಮೆ ಕೊಡ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಮೇಡಮ್. ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಸಿಎಂ ಅಸಾಸಿನೇಷನ್ ಕಾರಣರಾದ ಕೊಲೆಗಾರರೇ ಸೂರಜ್ ಅವ್ರು ಸಾಗೋ ಕಾರಣ. ನೌ ದೇ ಆರ್ ಇನ್ ಎಸ್ಕೆ ಫಾರ್ಮ್ ಹೌಸ್.